ಲಾಕ್ ಆಗೋ ಚಾನ್ಸಸ್ ಇದೆ ಕಣೆ. ಲೇ ಅವ್ರು ನಮ್ ಬೆನ್ ಬಿಡಲ್ಲ ಕಣ್ರೆ. ಬಂದ್ರೆ ಬೇಗ ಬನ್ನಿ ಹೋಗೋಣ. ಬಾರಿ ಬೇಗ. ಮಗ, ನಾವೆಲ್ಲ ಪೊಲೀಸ್ ಅವ್ರನ್ನ ಚೇಸ್ ಮಾಡಕ್ ಆಗಲ್ಲ ಕಣೋ. ಹಾಗಿದ್ರೆ ಅವ್ರು ತಪ್ಪಿಸ್ಕೊಂಡು ಹಾಗೇನಾ? ಚಾನ್ಸೇ ಇಲ್ಲ. ಈ ವೇಲ್ ಇದೆಯಲ್ಲ, ಇದು ಅವಳು ಮನೆ ದಾರಿ ತೋರಿಸುತ್ತೆ. ಅಯ್ಯಯ್ಯೋ, ಎಡಗಡೆ ಎದ್ಬಿಟ್ಟ. ಅಬ್ಬಾ ಸದ್ಯ. ಕರಾಗ್ರೆ ಲಕ್ಷ್ಮೀ ವಸತೆ ಕರ ಮಧ್ಯೆ ಸರಸ್ವತಿ ಕರ ಮೂಲೆ. ಇಲ್ಲೂ ಹೆಣ್ಮಕ್ಳ ಹೆಸರ. ನನ್ನ ಕರ್ಮ. ಪ್ರಭಾತೆ ಕರದರ್ಶನಂ. ಸದ್ಯ ಬೆಳಗ್ಗೆ ಎದ್ದು ನಾನು ಅಂಗೈ ನೋಡ್ಕೊಂಡೆ. ನಮ್ಮನೆ ಮೂದೇವಿಗಳ ಮುಖ ಅಲ್ಲ. ಬೆಳಗ್ಗೆ ಎದ್ದು ನೋಡಕ್ಕೆ ಒಂದು ಗಂಡದೇವ್ರ ಫೋಟೋ ತಂದಿಟ್ಕೋಬೇಕು. ಏನಿದು ನಮ್ಮಲ್ಲಿ ಇಷ್ಟೊಂದು ಪ್ಲೇಯರ್ಸ್ಗಳು? ನನಗಿರೋದೇ ಇಬ್ರು ಹೆಣ್ಮಕ್ಳು. ತಾವು ಫ್ರೆಂಡ್ಸು ಅಂಕಲ್. ಓ, ತಮ್ಮ ಪ್ರವೇಶ ಯಾವಾಗಾಯ್ತು? ರಾತ್ರಿನೇ ಬಂದ್ಬಿಟ್ವಿ ಅಂಕಲ್. ಜಗತ್ನಲ್ಲಿ ರಾತ್ರಿ ಅಂದ್ರೆ 12 ಗಂಟೆವರೆಗೂ ಮಾತ್ರ. ರಾತ್ರಿ 12 ಗಂಟೆವರೆಗೂ ನಾನು ಎಚ್ಚರವಾಗೇ ಇದ್ದೆ. ಅದೇ ರಾತ್ರಿ ಎಲ್ಲ ನಮ್ಮ ಮನೇಲಿ ಕಂಬೈನ್ ಸ್ಟಡಿ ಮಾಡ್ತಿದ್ವಾ. ರಜಾ ದಿನಗಳಲ್ಲಿ ಕಂಬೈನ್ ಸ್ಟಡಿನಾ? ಅಂಕಲ್ ಮುಂದಿನ ಸೆಮಿಸ್ಟರ್ಗೆ ಓದ್ತಾ ಲೇಟ್ ಆಗೋಯ್ತಾ? ಪಾಪ ಗೀತಾ ಅಷ್ಟೊತ್ನಲ್ಲಿ ಒಬ್ಳೆ ಹೆಂಗ್ ಬರೋದು ಅಂತ ನಾವೇ ಡ್ರಾಪ್ ಮಾಡ್ಬಿಟ್ವಿ. ಡ್ರಾಪ್ ಅಂದ್ರೆ ಡ್ರಾಪ್ ಅಂಡ್ ಗೋ ಅಂತ. ಆದ್ರೆ ನೀವು ಡ್ರಾಪ್ ಅಂಡ್ ಸ್ಟೇ ಮಾಡಿದ್ದೀರಾ? ಇಲ್ಲ, ಹೋಗ್ತಿದ್ವಿ. ಆದ್ರೆ ನಮ್ಮನ್ ಡ್ರಾಪ್ ಮಾಡೋರು ಯಾರು ಅಂತ ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ. ಗೀತಾ ಹೇಳ್ತಿದ್ಲು ಅಪ್ಪನ್ ಎಬ್ಬಿಸ್ತೀನಿ ಅಂತ. ಓಹೋ, ಪಾಪ ಅಷ್ಟೊತ್ತಲ್ಲಿ ನಿಮ್ಮನ್ ಯಾಕೆ ಎಪ್ಸೋದು ಅಂತ ನಾವ್ ಇಲ್ಲೇ ಸ್ಟೇ ಆಗ್ಬಿಟ್ವಿ. ಏನಾಯ್ತು ಅಂಕಲ್? ನೀನ್ ಹೇಳ್ತಾರ ಸುಳ್ಳು ಅಂತ ಗೊತ್ತಾಯ್ತು. ಅಯ್ಯೋ, ಗೊತ್ತಾಗೋಯ್ತಾ? ಗೊತ್ತಾಗಿಲ್ಲ ಕಣೆ, ಸುಮ್ನಿರು. ಎಲ್ಲಿ ನಿನ್ ಫ್ರೆಂಡು? ಅಕ್ಕ ಹೂ ಹಾಕಕ್ ಹೋಗಿದ್ದಾಳೆ. ಹೂ ಅನ್ನಕ್ ಇಲ್ದಿದಾಗ ಹೂ ಮಾರಕ್ ಹೋಗಿದ್ದಾಳೆ ಅನ್ನೋ ತಾನೇ ಕಾರಣ. ಬರ್ಲಿ ಅವಳು, ಮಾಡ್ತೀನಿ. ಏಯ್, ಒಂದ್ ಅರ್ಧ ಲೋಟ ಕಾಫಿ ತಗೊಂಬಾರೆ. ಓಪನ ಸಾಕೋಕೆ ಸಹಕಾರಿಯಾಗುತ್ತೆ.
ಹುಡುಗ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ದಾನೆ? ಗುಡ್ ಮಾರ್ನಿಂಗ್. ಮುಖದಲ್ಲಿ ಮಂದಹಾಸ ಮಿಸ್ಸಿಂಗು, ಸಮಥಿಂಗು, ಏನೋ ಹ್ಯಾಪನಿಂಗು. ಜಂಪ್. ಗುಡ್ ಮಾರ್ನಿಂಗ್. ವೈ ಉಗ್ರ ಪ್ರತಾಪ, ನೋ ರೆಸ್ಪಾನ್ಸ್. ಸೂರ್ಯ ನಮಸ್ಕಾರ ಮಾಡಿ ನಾನು ನಿಂಗೆ ಗುಡ್ ಮಾರ್ನಿಂಗ್ ಹೇಳ್ಬೇಕಾ? ಐ ಆಮ್ ರೆಡಿ. ನಾವು ಎಂತೆಂತ ವ್ಯಾಯಾಮ ಮಾಡಿಲ್ಲ, ಇದೊಂದು ಹೆಚ್ಚ. ರೆಡಿ? ಗುಡ್ ಮಾರ್ನಿಂಗ್, ಶುಭೋದಯ, ಥ್ಯಾಂಕ್. ಅದಕ್ಕೂ ನೋ ರೆಸ್ಪಾನ್ಸ್. ಹಾಗಿತ್ತು ಪಾರ್ಟಿ ನಿನ್ನೆ. ಘಮ್ ಎನ್ನುವ ಬಾಟ್ಲಿಯು ಯಾವುದು? ಹೇಗಿತ್ತು ಪಾರ್ಟಿ ನಿನ್ನೆ? ಫುಲ್ ಎಂಜಾಯ್. ನನಗಂತೂ ಭಾರಿ ರೇಗೋಯ್ತು ವಿಜಿ ನಿನ್ ಮೇಲೆ. ನನಗೂ ಅಷ್ಟೇ. ನೀನ್ ಯಾಕೆ ರೇಗಬೇಕು? ಆಟ ಆಡಿಸ್ದವನು ನೀನು, ಗೋಳು ಹೊಯ್ಕೊಂಡವನು ನೀನು, ಹುಡುಗಿ ವಾಯ್ಸಲ್ಲಿ ಫೋನ್ ಮಾಡಿ ನನ್ನ ದಾರಿ ತಪ್ಪಿಸಿದವನು ನೀನು. ನೀನ್ ಯಾಕೆ ರೇಗಬೇಕು? ವಾಯ್ಸಲ್ಲಿ ದಾರಿ ತಪ್ಸಿದ್ರೆ ಕೀಟ್ಲೆ, ಹುಡುಗಿನೇ ದಾರಿ ತಪ್ಸಿದ್ರೆ ಕ್ವಾಟ್ಲೆ. ಏನ್ ಸಖತ್ತಾಗಿ ಪಂಚಿಕೊಟ್ನಲ್ಲ. ಅಷ್ಟಕ್ಕೂ ಇನ್ನು 15 ದಿನ ರಜಾ ಇದೆ. ಇಷ್ಟು ಬೇಗ ಏನಕ್ಕೂ ಎದ್ದು ಕೂತಿದ್ಯಾ? ಯಾವ ರಾಜ್ಯ ಆಳ್ಬೇಕಿತ್ತು ನೀನು? ಹೋಗ ಮಲ್ಕೊಳ, ಹೋಗ. ಎದ್ದು ಕೂತಿಲ್ಲ, ಕೂತೇ ಇದ್ದೀನಿ. ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ಲ. ವೈ 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 ಜಾಗರಣೆ ವೈ. ಈ ಕಸ್ಟಮರ್ ಕೇರ್ ಒಳಗೆ ಅದೇನ್ ಲವ್ ದಿನಕ್ಕೆ 3 ಸರಿ ಮಾಡ್ತಾಳೆ ಅವಳು. ಹಲೋ, ಏನು? ಹೌದಾ? ಈಗಲೇ ಬರ್ತಿದ್ದೀನ. ಎಲ್ಲಿ ಎಲ್ಲಿ ಎಲ್ಲಿ? ಇದ್ರ ಮೇಲೆ ನೀನ್ ಕೂತಿದ್ಯಾ? ವೇಲು ಅಂದ್ರೆ ಲೇಡೀಸ್ ಐಟಮ್. ನಮ್ಮ ಹುಡುಗಿ ಯಾಕೆ ಅದ್ರ ಬಗ್ಗೆ ಎಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದಾನೆ? ಅಂದ್ರೆ ಗುರೂಜಿ ಹೇಳಿದ ಹಾಗೆ ನನ್ನ ತಂಗ್ಯವ್ವನ್ನ ಮುಳುಗಿಸೋ ಹೆಣ್ಣು ಈ ಮುಖಾಂತರ ಬರ್ತಿದ್ದಾಳೆ. ತಂಗ್ಯವ್ವ 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 ತಂಗ್ಯವ್ವ. ಯಾಕಂಕಲ್ ನನ್ ಜೋಕಾಗ ನಗು ಬರ್ತಿಲ್ವಾ? ಬಯಸಿದ್ದು ಸಿಗದೇ ಇರೋ ನನ್ನ ಜೀವನದಲ್ಲಿ ಅದಾಗದೆ ಏನೇ ಬಂದರೂ ನಾನು ಸ್ವೀಕರಿಸೋಲ್ಲ. ಮಕ್ಕಳೆಷ್ಟು? ನಂಗಿನ್ನೂ ಮದ್ವೆನೇ ಆಗಿಲ್ಲ ಅಂಕಲ್. ಅಷ್ಟನ್ನು ಗೊತ್ತಾಗಲ್ವಾ? ನಿಮ್ಮ ಅಪ್ಪಂಗೆ ನೀವು ಎಷ್ಟು ಜನ ಮಕ್ಕಳು ಅಂದೆ? 3. ಮೇಲು? ನಮ್ಮ ಮನೇಲಿ ನಾನೇ ಒಂಥರ ಮೇಲು. ಮೇಲು ಕೀಳು ಅನ್ನೋ ಭೇದ ಭಾವ ನಮ್ಮ ಅಪ್ಪಂಗಿಲ್ಲ. ಅವರು ಗಂಡೆಷ್ಟು ಅಂತ ಕೇಳ್ತಿದ್ದಾರೆ. 2 ಅಣ್ಣಂದ್ರು. 2 ಅಣ್ಣಂದಿರು? ಸಭಾಷ್. ಈ ಆಮದು ರಫ್ತು ಅಂತ ಕೇಳಿದಿರೋ? ಅದರಲ್ಲಿ ಯಾವತ್ತೂ ಆಮದುಗೆ ಬೆಲೆ ಜಾಸ್ತಿ. ರೇ, ಏನೋ? ಗೀತಾ ಬಂದ್ಲು, ಅವಳ ಫ್ರೆಂಡ್ಸ್ನೇನೋ ಅನ್ಬೇಡಿ. ಓ, ಹಾಗಾದ್ರೆ ಇವ್ರುಗಳ ಮುಂದೆ ಗೀತನ್ ಬೈಬೋದು? ಬಾರೆ ಗೀತಾ, ನಿಮ್ಮಪ್ಪ ತುಂಬಾ ವಿಚಾರಿಸ್ಕೊಂತಿದ್ರು ಗೀತಾ ಎಲ್ಲಿ ಅಂತ. ನಿನ್ ಜೊತೆನೆ ತಿಂಡಿ ತಿನ್ಬೇಕನ್ನೋ ಆಸೆ ಅನ್ಸುತ್ತೆ ಅವ್ರಿಗೆ, ಅಲ್ವಾ ಅಂಕಲ್? ಹೌದಮ್ಮ, ರಾತ್ರಿ ಮಗಳ ಜೊತೆ ಊಟ ಮಾಡ್ಬೇಕು ಅಂತ ರಾತ್ರಿ 12 ಗಂಟೆವರೆಗೂ ಕಾದೆ. ಆದ್ರೆ ಮಗಳೇ ಬರ್ಲಿಲ್ಲ. ನಿನ್ನ ಹೆಸರೇನಂದೆ? ಸ್ಮಿತಾ ಅಂಕಲ್. ಸ್ಮಿತಾ, ನಿಮ್ ಮನೇಲಿ ಹೇಗೆ ರಾತ್ರಿ 12 ಕಳೆದು ಹೆಣ್ಮಕ್ಳು ಮನೆಗೆ ಬಂದ್ರೆ ಒಳಗ್ ಸೇರಿಸ್ತಾರೋ? ಏನು ಅಂಕಲ್ ಹಂಗನ್ಬಿಟ್ರಿ? ನಮ್ಮಪ್ಪ ಚರ್ಮ ಸುಲ್ಬಿಡ್ತಾರೆ ಅಷ್ಟೇ. ಈಗ
ಬೇರೆಯವ್ರ ಮನೆ ಹೆಣ್ಮಕ್ಳು ರಾತ್ರಿ 12ಕ್ಕೆ ನಿಮ್ಮನೆಗೆ ಬಂದ್ರೆ ನಿಮ್ಮಪ್ಪ ಏನ್ ಮಾಡ್ತಾರೋ? ಏನ್ ಮಾಡ್ತಾರೋ ಅಂತ ಕೇಳ್ತಿರಲ್ಲ ಅಂಕಲ್, ಬಾಗ್ಲೇ ತೆಗಿಯಲ್ಲ. ಸಭಾಷ್, ನಾನು ನಿಮ್ಮ ಅಪ್ಪಂದ್ರಿಂದ ಕಲಿಯೋದು ಬೇಕಾದಷ್ಟಿದೆ ಬಿಡ್ರಮ್ಮ. ರೀ ಯಾಕ್ರಿ ಕೈ ತೊಳೆದ್ರಿ? ಇನ್ನೊಂದು ದೋಸೆ ಹಾಕೊಳ್ರಿ, ಬಿಸಿ ಆಗಿದೆ. ಯಾಕ್ರಿ ನಾನೇನ್ ಮಾಡಿದೆ? ರಾತ್ರಿ ನಾನು ಬಾಗಿಲಿಗೆ ಬೀಗ ಹಾಕಿ ಮಲಗಿದ್ದೆ. ತೆಗ್ದವ್ರು ಯಾರು? ನಾನೇ. ಅದಕ್ಕೆ ನಿನ್ಗೆ ಈ ಏಟು. ಬೀಗದ ಕೈ ಜವಾಬ್ದಾರಿ ಯಾವಾಗಿನ್ ತಗೊಂಡೆ? ಬಾಳ್ಗೆ ಬೀಗ ಹಾಕೊಂಡು ಬದುಕ್ತವ್ರಿಗೆ ಈ ಮನೇಲಿ ಬದುಕು. ಇದು ಮನೆ ಅನ್ನಿಸ್ಕೋಬೇಕು, ಧರ್ಮಛತ್ರ ಅಲ್ಲ. ಅನಾಹುತ ಆಗೋಗಿದೆ. ಫಸ್ಟ್ ಆರ್ತಿ ತಗೋ. ಏನ್ ತಂಗ್ಯವ್ವ, ನಾನೇನು ಹೇಳ್ಬೇಕು ಅಂತ ಬಂದೆ. ತಂಗ್ಯವ್ವ ಅನಾಹುತ ಆಗೋಗಿದೆ, ತಂಗ್ಯವ್ವ ಅನಾಹುತ ಆಗೋಗಿದೆ. ಕಿವಿ ನೆಟ್ಗೆ ಮಾಡ್ಕೋ, ಹೃದಯ ಗಟ್ಟಿ ಮಾಡ್ಕೋ ತಂಗ್ಯವ್ವ. ಈ ವಿಷಯ ಕೇಳಿದ್ರೆ ಇದು ಅಂತಿಂತ ಬ್ರೇಕಿಂಗ್ ನ್ಯೂಸ್ ಅಲ್ಲ ತಂಗ್ಯವ್ವ, ಏನೇನೋ ಬ್ರೇಕ್ ಆಗ್ಬೋದು ಅಂತ ನ್ಯೂಸ್ ಇದು. ಅಣ್ಣ, ಬೆಳಿಗ್ಗೆ ದೇವ್ರ ಆರ್ತಿ ನನ್ನ ಕೈಯಲ್ಲಿದೆ. ಏನ್ ಅಪಶಕ್ನದ ಮಾತು ಅಂತ ಆಡ್ತೀಯೋ? ದೇವ್ರೇನು ಮನುಷ್ಯನ ತಂಗ್ಯವ್ವ, ವರ ಕೊಡೋ ಕೈಯಲ್ಲಿ ಅವನು ಶಾಪನ ಕೊಟ್ಬಿಡ್ತಾನೆ, ಅವನು ನಂಬಕ್ಕಾಗಲ್ಲ. ಈಗೇನಾಯ್ತು? ತಂಗ್ಯವ್ವ, ಗುರೂಜಿ ಹೇಳಿದ ಹೆಣ್ಣಿನ ಎಂಟ್ರಿ ಸಾಂಕೇತಿಕವಾಗಿ ಆಗೋಗಿದೆ. ಅಂದ್ರೆ ನಿನ್ನೆ ರಾತ್ರಿ ವಿಜಿ ಮನೆಗೆ ತುಂಬಾ ಲೇಟಾಗಿ ಬಂದಿದ್ದ. ಬಂದವನು ಮಲ್ಕೊಳ್ಳಿಲ್ಲ, ಹಂಗೆ ಕೂತೇ ಇದ್ದ. ಬೆಳಿಗ್ಗೆ ಎದ್ದು ನೋಡಿದ್ರೆ ಹುಡುಗನ ಮುಖದಲ್ಲಿ ಕಳೆ ಇಲ್ಲ. ಇಡೀ ಪ್ರಪಂಚದ ಕಾಯುವಿಕೆ ಕಾಡುವಿಕೆ ಎಲ್ಲ ಅವನ ಮುಖದಲ್ಲೇ ಕಾಣ್ತಾ ಇತ್ತು ತಂಗ್ಯವ್ವ. ಅಷ್ಟಲ್ಲಿ ಯಾವುದೋ ಒಂದು ಫೋನ್ ಬಂತು. ಸಡನ್ ಆಗಿ ಎದ್ದು ಹತ್ತಾಯ್ತ ಹೋದ, ಒಂದು ವೇಲ್ ತಕೊಂಡು ಹೊಟ್ಟೆ ಹೋದ. ಬೇಲ? ಯಾಕೆ? ಏನ್ ತಂಗ್ಯವ ನೀನು, ನೀಟಾಗಿ ಪ್ರಶ್ನೆ ಕೇಳಕ್ಕೂ ಬರಲ್ವಲ್ಲ ನಿಂಗೆ. ಯಾಕೆ ಅಲ್ಲ, ಯಾರ್ದು ಅಂತ ಕೇಳಬೇಕು ನೀನು. ಸರಿ, ಯಾರ್ದು? ಅದು ನನಗೂ ಗೊತ್ತಿಲ್ಲ.